ಇವತ್ತು ಕಮಿಂಗ್ ಬ್ಯಾಕ್ ಟು ಜಿ ಎಸ್ ಟಿ ರಾಜ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಇವತ್ತು ನಾನಾ ರೀತಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಜಿ ಎಸ್ ಟಿ ಹಿಂದಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರು ಅವರ ಒಂದು ಕನಸಿನ ಕೂಸಿದು. ಅವರ ಕನಸನ್ನ ನನಸು ಮಾಡಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. ತಮಗೆ ಗೊತ್ತಿದೆ, ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಬಂದಾಗ ಜುಲೈ 31, 2017 ಮಧ್ಯರಾತ್ರಿನಲ್ಲಿ ಪಾರ್ಲಿಮೆಂಟಿನ ವಿಶೇಷ ಅಧಿವೇಶನವನ್ನ ಕರೆದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಈ ಏಕರೂಪ ತೆರಿಗೆ ವ್ಯವಸ್ಥೆ ಏನು ಮನಮೋಹನ್ ಸಿಂಗ್ ಅವರ ಕನಸಿತ್ತು, ನರೇಂದ್ರ ಮೋದಿಜಿಯವರು ಅದನ್ನು ನನಸು ಮಾಡಿದ್ದಾರೆ. ಇದರಲ್ಲಿ ದೇಶದ ಹಿತಾಸಕ್ತಿ ಇದೆ ವಿನಃ ಇದರಲ್ಲಿ ಯಾವುದೇ ಒಂದು ರಾಜಕಾರಣ ಇಲ್ಲ. ಅದ್ರ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಅವತ್ತು ನರೇಂದ್ರ ಮೋದಿಜಿಯವರು ಕರೆದಂತ ಒಂದು ವಿಶೇಷ ಅಧಿವೇಶನದಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನು ಕೂಡ ಹೋಗದೆ ರೀತಿಯಲ್ಲಿ ತಡಿತಕ್ಕಂಥ ಕೆಲಸ ದೆಹಲಿಯಲ್ಲಿ ಕೂತಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದ್ರು. ಅಂದ್ರೆ ಅಷ್ಟೊಂದು ಸಣ್ಣತನವನ್ನು ಕಾಂಗ್ರೆಸ್ ಪಕ್ಷದ್ದು ಪ್ರದರ್ಶನನ ಅವತ್ತೇ ಮಾಡಿತ್ತು. ಇವತ್ತು ರಾಜ್ಯದಲ್ಲೂ ಸಹ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಕೂಡ ಒಳಗೊಂಡಂತೆ ನಾನಾ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಒಂದು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಭಾರತ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಕರ್ನಾಟಕ ಒಳಗೊಂಡಂತೆ ಎಲ್ಲಾ ರಾಜ್ಯಗಳ ಸಹಕಾರ ಕೇಂದ್ರಕ್ಕೆ ನೀಡಬೇಕಾಗ್ತದೆ. ಆಗ ಮಾತ್ರ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ನಾವೇನು ಹೇಳ್ತೇವೆ, ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತೇವೆ. ಅವರು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಗಮನಿಸ್ತಾ ಇದ್ದೆ, ನಮ್ಮ ರಾಜ್ಯಕ್ಕೆ ಅದು 14-15 ಸಾವಿರ ಕೋಟಿ ಲಾಸ್ ಆಗ್ತದೆ. ಅದು ಅಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ರಾಜ್ಯದ ಹಿತಾಸಕ್ತಿ ಎಷ್ಟು ಮುಖ್ಯನೋ ದೇಶದ ಹಿತಾಸಕ್ತಿನೂ ಕೂಡ ಅಷ್ಟೇ ಮುಖ್ಯ. ಭಾರತ ಇವತ್ತು ಶ್ರೀಲಂಕಾ ಜೊತೆ ಅಥವಾ ಪಾಕಿಸ್ತಾನ ಜೊತೆ ಇವತ್ತು ಕಾಂಪೀಟ್ ಮಾಡ್ತಾ ಇಲ್ಲ ಆರ್ಥಿಕವಾಗಿ. UPA ಸರ್ಕಾರ ಇದ್ದಾಗ ಭಾರತ ಇಟ್ ವಾಸ್ ದ 11th ಲಾರ್ಜೆಸ್ಟ್ ಎಕಾನಮಿ.